ಹಾಯ್ ವೀಕ್ಷಕರೇ, ಶ್ರೀಮಾತ್ರೆ ಪ್ಯೂರ್ಲಿ ಹೋಮ್ ಮೇಡ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ವ್ಯೂವರ್ಸ್. ಶ್ರೀಮಾತ್ರೆ ನಮ್ಮ ಪ್ಯೂರ್ಲಿ ಹೋಮ್ ಮೇಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರು. ನೋಡಿ, ಇವತ್ತು ನಾನು ಚೋಳೆಕಾಯಿ ತಗೊಂಡಿದ್ದೀನಿ, ಕಡಲೆಬೇಳೆ. ನೋಡಿ, ಚೋಳೆಕಾಯಿ ಪಲ್ಯ ಯಾವ ರೀತಿ ಮಾಡಬೇಕು, ಗೋರೆಕಾಯಿ ಎಂದು ತೋರಿಸುತ್ತೇನೆ. ನೋಡಿ, ಇಲ್ಲಿ 1 ರಿಂದ 1.5 ಲೀಟರ್ ಅಷ್ಟು ನೀರು ತೆಗೆದುಕೊಂಡಿದ್ದೇನೆ, ಇಟ್ಟಿದ್ದೇನೆ. ನೋಡಿ, ಇಲ್ಲಿ ಕಾಣಿಸುತ್ತದೆಯಾ? ನೋಡಿ ವೀಕ್ಷಕರೇ, ಅದರಲ್ಲಿ ಇದನ್ನೆಲ್ಲ ಹಾಕುತ್ತೇನೆ. ನೋಡಿ ನೋಡಿ ವೀಕ್ಷಕರೇ, ಚೋಳೆಕಾಯಿನ 2 ರಿಂದ 3 ಬಾರಿ ತೊಳೆದುಕೊಂಡಿದ್ದೇನೆ. ನೀವು ತೊಳೆದುಕೊಳ್ಳಿ. ಎಲ್ಲವನ್ನು ಹಾಕಿದ್ದೇನೆ. ಫುಲ್ಲು ಅರ್ಧ ಕೆಜಿ ಚೋಳೆಕಾಯಿ. ನೋಡಿ, ಅರ್ಧ ಕೆಜಿಗೆ ಒಂದು 100 ಗ್ರಾಮ್ ಅಷ್ಟು, 50 ಅಥವಾ 100 ಗ್ರಾಮ್ ಅಷ್ಟು ಕಡಲೆಬೇಳೆನೂ 1 ರಿಂದ 2 ಬಾರಿ ತೊಳೆದುಕೊಳ್ಳಿ. ನೋಡಿ, ಸ್ವಲ್ಪ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಬೇಯಿಸಿಕೊಳ್ಳಿ. ಬೇಯಿದ ನಂತರ ತೋರಿಸುತ್ತೇನೆ. ನೋಡಿ, 1 ಸ್ಪೂನ್ ಸ್ವಲ್ಪ ಎಣ್ಣೆ, 1 ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಬೇಯಿಸಿಕೊಂಡ ನಂತರ ತೋರಿಸುತ್ತೇನೆ ಯಾವ ರೀತಿ ಪಲ್ಯ ಮಾಡಬೇಕೆಂಬುದು. ನೋಡಿ ವ್ಯೂವರ್ಸ್, ಈ ರೀತಿ ಗೋರೆಕಾಯಿ ಅಥವಾ ಚೋಳೆಕಾಯಿ ನೋಡಿ ಚೆನ್ನಾಗಿ ಬೇಯಿಸಿದ ನಂತರ ಮಾಡಿಕೊಳ್ಳಬೇಕು. ಈ ರೀತಿ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು. ಕಡಲೆಬೇಳೆ ಚೆನ್ನಾಗಿ ಮೆತ್ತಗಾಗಬೇಕು. ತೋರಿಸುತ್ತೇನೆ. ನೋಡಿ, ಹಿಡಿಯಲ್ಲ, ಇನ್ನು ಗಟ್ಟಿಯಾಗಿದೆ, ಇನ್ನೂ ಸ್ವಲ್ಪ ಬೇಯಬೇಕು. ಬೇಯಿಸಿದ ನಂತರ ತೋರಿಸುತ್ತೇನೆ ಯಾವ ರೀತಿ ಎಂಬುದು. ಕೊಬ್ಬರಿನ ಹಾಕಿಕೊಳ್ಳುತ್ತೇನೆ. ನೋಡಿ, ಇಷ್ಟು ಕೊಬ್ಬರಿ ಆದರೆ ಸಾಕು. ಹಸಿ ಕೊಬ್ಬರಿ ಅಥವಾ ಒಣ ಕೊಬ್ಬರಿ ಯಾವುದಾದ್ರೂ ನಡೆಯುತ್ತದೆ. ನೋಡಿ, ಸ್ವಲ್ಪ ಇಷ್ಟು ಜೀರಿಗೆ, ಇದನ್ನು ಮಿಕ್ಸಿ ಮಾಡಿಕೊಳ್ಳುತ್ತೇನೆ. ಮಿಕ್ಸಿ ಮಾಡಿ ನೋಡಿ ಈ ರೀತಿ ಕೊಬ್ಬರಿ ಆಗಿದೆ, ಪುಡಿ ಮಾಡಿಕೊಂಡಿದ್ದೇನೆ. ಸ್ವಲ್ಪ 2 ಚಕ್ಕೆ, ಚಿಕ್ಕದಾದ ನೋಡಿ ತೆಳುವಾದ ಚಕ್ಕೆಯನ್ನು ಇಟ್ಟುಕೊಳ್ಳುತ್ತೇನೆ. ಇದನ್ನು ಮಿಕ್ಸ್ ಬೇಯಿಸಿದ ನಂತರ ಈ ರೀತಿ ತೆಗೆದುಕೊಳ್ಳಬೇಕು. ನೀರು ಕೆಳಗಡೆ ಇದೆ. ಬೇಯಿಸಿದ ನಂತರ ಈ ರೀತಿ, ಮತ್ತೆ ಇದರಲ್ಲಿ ಯಾವುದೇ ತಣ್ಣೀರು ಸಹ ಹಾಕಬಾರದು. ಈ ರೀತಿ ತೆಗೆದಿಟ್ಟುಕೊಳ್ಳಬೇಕು. ಯಾವ ರೀತಿ ಮಾಡಬೇಕೆಂದು ತೋರಿಸುತ್ತೇನೆ. ನೋಡಿ, ಸ್ವಲ್ಪ ಆಯಿಲ್ ಹಾಕಿಕೊಳ್ಳಬೇಕು. ಸ್ವಲ್ಪ ಆಯಿಲ್ ನೋಡಿ, ಎಣ್ಣೆ ಹಾಕಿದ್ದೇನೆ. ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ನೋಡಿ ಮಿಕ್ಸ್ ಮಾಡಿ ಇಟ್ಟಿರುವುದು. ಸ್ವಲ್ಪ ಮೇಲೇನು ಹಾಕಿಕೊಳ್ಳಬೇಕೆಂದರೆ ನೋಡಿ. ನೋಡಿ ವೀಕ್ಷಕರೇ, ಕರಿಬೇವು ನಾನು ಎಲ್ಲಿ ಸ್ಕಿಪ್ ಮಾಡಲು ತೋರಿಸುತ್ತಾ ಇದ್ದೇನೆ. ನೋಡಿ, ಡೈರೆಕ್ಟ್ ಎಲ್ಲಿ ಕಟ್ ಮಾಡ್ತಾ ಇಲ್ಲ, ವಿಡಿಯೋ ಎಡಿಟ್ ಮಾಡ್ತಾ ಇಲ್ಲ. ನೋಡಿ, ಡೈರೆಕ್ಟ್ ತೋರಿಸುತ್ತಾ ಇದ್ದೇನೆ ಯಾವ ರೀತಿ ನೋಡಿ. ಕಂಟಿನ್ಯೂ ನೋಡ್ತಾ ಹೋಗಿ, ಸ್ಕಿಪ್ ಮಾಡಬೇಡಿ, ಆವಾಗ ಮಾತ್ರ ಅರ್ಥ ಆಗ್ತದೆ. ನೋಡಿ, ಈರುಳ್ಳಿ, ದೊಡ್ಡ ಈರುಳ್ಳಿ ಆದ್ರೆ 2 ರಿಂದ 3, ಚಿಕ್ಕದಾದ್ರೆ 4 ರಿಂದ 6 ಈರುಳ್ಳಿ ಆದ್ರೆ ಸರಿ ಹೋಗುತ್ತದೆ. ನೋಡಿ,
ಈ ರೀತಿ ಈಗ ಸ್ವಲ್ಪ ಬೇಯಿದೆ, ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಕಲರ್ ಬಂದ ನಂತರ ತೋರಿಸುತ್ತೇನೆ. ಸ್ವಲ್ಪ ಜಲ್ದಿ ಬೇಯಬೇಕಂದ್ರೆ ಸ್ವಲ್ಪ ಲೈಟ್ ಆಗಿ ಸ್ವಲ್ಪ ಉಪ್ಪನ್ನು ಹಾಕಿಕೊಳ್ಳಬೇಕು. ನೋಡಿ, ಉಪ್ಪನ್ನು ನೋಡಿ ಇಟ್ಟಿದೆ. ಸ್ವಲ್ಪ ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಉಪ್ಪು ಹಾಕಿದ್ದೇನೆ. ನಾನು ಸ್ವಲ್ಪ ಖಾರವನ್ನು ಹಾಕುತ್ತೇನೆ. ನೋಡಿ, ರುಚಿಗೆ ತಕ್ಕಷ್ಟು ಖಾರ. ನಾವು ಖಾರ ಕಡಿಮೆ ತಿನ್ನೋದು, ಅದಕ್ಕೆ ಸ್ವಲ್ಪ ಹಾಕಿದ್ದೀನಿ. ನಿಮ್ಮ ನೋಡಿ ಅನುಕೂಲ, ನಿಮಗೆ ಎಷ್ಟು ಬೇಕು ಅಷ್ಟು ಎಂಬುದು ಹಾಕಿ. ಇದರಲ್ಲಿ ಬೇಕಾದ್ರೆ ಇಂಗು ಕೂಡ ಹಾಕಿಕೊಳ್ಳಬಹುದು, ಆಪ್ಷನಲ್. ನೋಡಿ, ನಿಮ್ಮ ಇಷ್ಟ. ನೋಡಿ ನೋಡಿ, ಚೋಳಕಾಯಿ ಬೇಯಿಸಿಟ್ಟಿದ್ದೇವಲ್ಲ, ಅದನ್ನು ಹಾಕಿಕೊಳ್ಳುತ್ತೇನೆ. ಸ್ವಲ್ಪ ಬೇಯಿಸಿದ ನಂತರ ತೋರಿಸುತ್ತೇನೆ. ನೋಡಿ, ಟೊಮೆಟೊ ಹಾಕುತ್ತೇನೆ. ಟೊಮೆಟೊ 1 ಅಥವಾ 2, ದೊಡ್ಡದಾದ್ರೆ 1 ಅಥವಾ 2, ಚಿಕ್ಕದಾದ್ರೆ ಒಂದು 4ರಿಂದ 5 ಅಥವಾ 6. ನೋಡಿ, ಎಷ್ಟು ಕಡೆ 1 ಸ್ಪೂನ್ ಹಾಕಿದ್ದೇನೆ. ಅವ್ರು ಸ್ವಲ್ಪ ಹಾಕಿದ್ದೇನೆ ಆಗಲೇ, ಒಂದು ಸ್ವಲ್ಪ ಹಾಕ್ತಿದ್ದೇನೆ. ಅರ್ಧ ಕೆಜಿ ಚೋಳಕಾಯಿಗೆ ನಾನು ಮಾಡುತ್ತಾ ಇರೋದು. ಚೆನ್ನಾಗಿ ಕಲಿಸಿಕೊಳ್ಳಬೇಕು. ನೀರು ಯಾವುದೇ ನೀರನ್ನು ಸಹ ಹಾಕಬಾರದು ಇದಕ್ಕೆ.
ನೋಡಿ, ಒಣ ಕೊಬ್ಬರಿ ಅಥವಾ ಹಸಿ ಕೊಬ್ಬರಿ ನೋಡಿ, ಜೀರಿಗೆ, ಚಕ್ಕೆ, ಕೊಬ್ಬರಿ ಮಿಕ್ಸಿ ಮಾಡಿದ್ದೇವಲ್ಲ ನೋಡಿ. ನಾನು ಯಾವುದೇ ರೀತಿ ಎಡಿಟ್ ಮಾಡುವುದಾಗಲಿ ಕಟ್ ಮಾಡುವುದು ಮಾಡುತ್ತಿಲ್ಲ. ನ್ಯಾಚುರಲ್ ಆಗಿ ಯಾವ ರೀತಿ ಮನೆಯಲ್ಲಿ ಅಡುಗೆ ಮಾಡುತ್ತಾರೋ ಅದೇ ರೀತಿಯಲ್ಲಿ ತೋರಿಸುತ್ತಾ ಇದ್ದೇನೆ ನೋಡಿ. ಕಂಟಿನ್ಯೂ ಪ್ರಾಸೆಸ್ ಆಗಿ ಈ ರೀತಿ ಚೆನ್ನಾಗಿ ಕಲಿಸಿಕೊಳ್ಳಬೇಕು. ನೋಡಿ ವೀಕ್ಷಕರೇ, ಕೊತ್ತಂಬರಿ ಸೊಪ್ಪು ನೋಡಿ, 2 ನಿಮಿಷ ಇದೇ ರೀತಿಯಲ್ಲಿ ಲೋ ಫ್ಲೇಮ್ ಅಲ್ಲಿ 2 ನಿಮಿಷ ಬಿಟ್ಟರೆ ಸಾಕು. ಚೋಳಕ ಪಲ್ಯ ರೆಡಿ. ಆಯ್ತು, ನೋಡಿ ಆಯ್ತು. 2 ನಿಮಿಷ ಕ್ಲೋಸ್ ಮಾಡಿ. ನೋಡಿ ವೀಕ್ಷಕರೇ, ಪಲ್ಯ ಆಗಿದೆ. ಐರನ್ ಕಡಾಯಿಯಲ್ಲಿ, ಕಬ್ಬಿಣದ ಕಡಾಯಿ, ಐರನ್ ಕಡಾಯಿಯಲ್ಲಿ ಪಲ್ಯ ಮಾಡಿದ ನಂತರ 5ರಿಂದ 10 ನಿಮಿಷದ ಒಳಗೆ ಬೇರೆ ಪಾತ್ರೆಗೆ ಅಥವಾ ಬೌಲ್ಗೆ ತೆಗೆದುಕೊಳ್ಳಬೇಕು. ಹಾಗೆ ಬಿಡಬಾರದು. ನೋಡಿ, ಈ ರೀತಿ ನಾನು ಶಿಫ್ಟ್ ಮಾಡ್ಕೊಳ್ಳುತ್ತಿದ್ದೇನೆ, ಇದಕ್ಕೆ ತೆಗೆದುಕೊಳ್ಳುತ್ತಿದ್ದೇನೆ ನೋಡಿ. ಈ ರೀತಿಯಾಗಿ ಫುಲ್ ಎಲ್ಲದನ್ನು ತೆಗೆದುಕೊಳ್ಳಬೇಕು. ಚಪಾತಿನೂ ರೆಡಿ ಆಗಿದೆ.